ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಪಟ್ಟಾಭಿಷೇಕ ಅದ್ಧೂರಿ ಆಗಿರುತ್ತೆ, ಹೆಂಗಿರುತ್ತೆ, ಯಾವ ದಿನ ಇರುತ್ತೆ, ಯಾವ ಗಳಿಗೆಯಲ್ಲ ಆಗುತ್ತೆ, ಇದೆಲ್ಲ ಕುತೂಹಲ ಇದೆ. ಶನಿವಾರ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರಂತೆ. ಹೈಕಮಾಂಡ್ ಸೂಚನೆಯಂತೆ ಶನಿವಾರ ಪ್ರಮಾಣ ವಚನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಶನಿವಾರಕ್ಕೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡಿದೆ. 3 ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವುದು ಕೂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. 4 ಜನ ಅಲ್ಲ, 3 ಜನ ಡಿಸಿಎಂ ಆಗಿ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ್ರೆ 3 ಜನ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ. ಇದರ ಜೊತೆಗೆ ಸಂಪುಟದ ಸಹೋದ್ಯೋಗಿಗಳು ಯಾರು ಅದನ್ನ ಕೂಡ ಡಿಸೈಡ್ ಮಾಡಬೇಕು. ಕಂಪ್ಲೀಟ್ ಸಂಪುಟ ರಚನೆ ಆಗಬೇಕು. ಹಂಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವರು ಸಚಿವರಾಗಿ ಕೂಡ ಇವರ ಜೊತೆಗೂಡಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಯಾರವರು? ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರಿಕೊಳ್ಳುವ ಸಚಿವರು ಯಾರು, ಡಿಸಿಎಂ ಯಾರು, ಇದೆಲ್ಲವೂ ಕೂಡ ಸದ್ಯಕ್ಕಿರುವ ಕುತೂಹಲ. ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ, ಯಾವ ಸಮುದಾಯಕ್ಕೆ ಯಾವ ಹುದ್ದೆ ಸಿಗುತ್ತೆ, ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಸಿಎಂ ಮತ್ತೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. We'll make new CM. We'll make new CM. ಸಿಎಂ ಮತ್ತೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಸಿಎಂ ಮತ್ತೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. We'll make new CM. We'll make new CM. ಸಿಎಂ ಮತ್ತೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅಟ್ ದ ಫಸ್ಟ್ ಟೈಮ್ 6 ಗಂಟೆಗಳ ಸುದೀರ್ಘ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಿರುವಂತಹ ವಿಚಾರ ಬಹಿರಂಗವಾಗಿ ಒಪ್ಪಿಕೊಂಡಿರುವಂತಹ ಒಬ್ಬ ನಾಯಕ ಅಂದ್ರೆ ಅದು ಎಚ್.ಕೆ. ಪಾಟೀಲ್. ಎಚ್.ಕೆ. ಪಾಟೀಲ್ ಅವರು ಓಪನ್ ಅಪ್ ಆಗಿ ಹೇಳ್ಕೊಂಡ್ರು, ಇವತ್ತು ಮುಂದಿನ ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದೀರಿ ಸಿಎಂ ಸ್ಥಾನಕ್ಕೆ ಅಂತ ಅಧಿಕೃತವಾಗಿ ನಮ್ಮ ಸಭೆಯಲ್ಲಿ ಹೇಳಿಕೊಂಡಿದ್ದಾರೆ ಅಂತ ಒಬ್ಬ ನಾಯಕ ಬಹಿರಂಗವಾಗಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅದು ಎಚ್.ಕೆ. ಪಾಟೀಲ್. ಅವರು ಕೂಡ ಒಬ್ಬ ಪವರ್ಫುಲ್ ಲೀಡರ್ ಆಗಿದ್ದವರು. ನೋಡಿ, ಫಸ್ಟ್ ಟೈಮ್ ಒಬ್ಬ ನಾಯಕ ಪಕ್ಷದಲ್ಲಿದ್ದವರು ಮಾತನಾಡ್ತಿದ್ದಾರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅದು ಎಚ್.ಕೆ. ಪಾಟೀಲ್ ಮಾತ್ರ. ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಿರುವ ವಿಚಾರಗಳು ಇಲ್ಲಿ ತನಕ ಬಹಿರಂಗ ಆಗ್ಲೇ ಇಲ್ಲ. ಅದೆಷ್ಟೋ ಜನ ಶಾಸಕರು, ಸಚಿವರು, ದೆಹಲಿ ದಂಡಯಾತ್ರೆ ಮಾಡಿದವರು ಕೂಡ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಿರುವ ವಿಚಾರ ಗೊತ್ತಿದ್ರು ಕೂಡ ಮಾಧ್ಯಮಗಳ ಮುಂದೆ ಒಬ್ಬರೇ ಒಬ್ರು ರಿಯಾಕ್ಷನ್ ಕೊಡೋದಕ್ಕೆ ಮುಂದಾಗ್ಲಿಲ್ಲ.